Tennis Grand Slam tournaments. ಟೆನ್ನಿಸ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಅನ್ನೋದು 4 ಮೇಜರ್ ಚಾಂಪಿಯನ್ಶಿಪ್ ಅನ್ನ ಡಿಸಿಪ್ಲಿನ್ ವೇನಲ್ಲಿ ಕ್ಯಾಲೆಂಡರ್ ಇಯರ್ ನಲ್ಲಿ ಗೆಲ್ಲೋದನ್ನ. ಹೇಗೆ ಅಂತ ನೋಡೋಣ. ದ ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ಸ್ ಅದನ್ನ ಮೇಜರ್ಸ್ ಅಂತಾನೂ ಹೇಳ್ತಾರೆ. ಇದು ಪ್ರಪಂಚದ 4 ಇಂಪಾರ್ಟೆಂಟ್ ಆನ್ಯುವಲ್ ಪ್ರೊಫೆಷನ್ ಟೆನ್ನಿಸ್ ಟೂರ್ನಮೆಂಟ್ಸ್ ನಲ್ಲಿ ಒಂದು. ಈವೆಂಟ್ ನೇಮ್ ಆಸ್ಟ್ರೇಲಿಯನ್ ಓಪನ್. ಕಂಟ್ರಿ ಆಸ್ಟ್ರೇಲಿಯಾ. ಟರ್ಫ್ ಹಾರ್ಡ್. ಮಂತ್ ಜಾನ್ವರಿ. ಬ್ರೀಫ್ ಡಿಸ್ಕ್ರಿಪ್ಷನ್. ಮೆಲ್ಬೋರ್ನ್ ಪಾರ್ಕ್ನಲ್ಲಿ ನಡೆದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆಫ್ ದ ಇಯರ್. ಅದನ್ನ ನಾವು ಎಕ್ಸ್ಟ್ರೀಮ್ ಹೀಟ್ ಮತ್ತೆ ಎಕ್ಸೈಟಿಂಗ್ ಮ್ಯಾಚಸ್ ಅಂತ ಕರಿತೀವಿ. ಈವೆಂಟ್ ನೇಮ್ ಫ್ರೆಂಚ್ ಓಪನ್. ಕಂಟ್ರಿ ಫ್ರಾನ್ಸ್. ಟರ್ಫ್ ಕ್ಲೇ. ಮಂತ್ ಮೇ ಅಂಡ್ ಜೂನ್. ಬ್ರೀಫ್ ಡಿಸ್ಕ್ರಿಪ್ಷನ್. ಇದು ಪ್ಯಾರಿಸ್ನ ರೋಲೆಂಡ್ ಗ್ಯಾರಸ್ ನಲ್ಲಿ ಆಡಿದ ಆಟ ಮತ್ತಿದರ ಪ್ರಾಮುಖ್ಯತೆ ರೆಡ್ ಕ್ಲೇ ಕೋರ್ಟ್ಸ್ ನಲ್ಲಿದೆ ಮತ್ತಿದು ಕ್ಲೀನ್ ಅಲ್ಲಿ ಆಡಬಹುದಾದಂತಹ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್. ಈವೆಂಟ್ ನೇಮ್ ವಿಂಬಲ್ಡನ್. ಕಂಟ್ರಿ ಯುನೈಟೆಡ್ ಕಿಂಗ್ಡಮ್. ಟರ್ಫ್ ಗ್ರಾಸ್. ಮಂತ್ ಜೂನ್ ಅಂಡ್ ಜುಲೈ. ಬ್ರೀಫ್ ಡಿಸ್ಕ್ರಿಪ್ಷನ್. ಇದು ಒನ್ ಅಂಡ್ ಓನ್ಲಿ ಟೆನ್ನಿಸ್ ಟೂರ್ನಮೆಂಟ್ ನಡೆದಿರೋದು ಆಲ್ ಇಂಗ್ಲೆಂಡ್ ಲಾನ್ ಟೆನ್ನಿಸ್ ಮತ್ತೆ ಕ್ರಾಕೆಟ್ ಕ್ಲಬ್ ನಲ್ಲಿ ಲಂಡನ್. ಮತ್ತಿದು ಪ್ರಸಿದ್ಧಿ ಹೊಂದಿರೋದು ಗ್ರಾಸ್ ಕೋರ್ಟ್ಸ್ ಮತ್ತೆ ಟ್ರೆಡಿಷನ್ಸ್ ಲೈಕ್ ವೈಟ್ ಕ್ಲೋಥಿಂಗ್ ಮತ್ತೆ ಸ್ಟ್ರಾಬೆರೀಸ್ ಮತ್ತೆ ಕ್ರೀಮ್. ಈವೆಂಟ್ ನೇಮ್ US ಓಪನ್. ಕಂಟ್ರಿ ಯುನೈಟೆಡ್ ಸ್ಟೇಟ್ಸ್. ಟರ್ಫ್ ಹಾರ್ಡ್. ಮಂತ್ ಆಗಸ್ಟ್ ಅಂಡ್ ಸೆಪ್ಟೆಂಬರ್. ಬ್ರೀಫ್ ಡಿಸ್ಕ್ರಿಪ್ಷನ್. ಇದು ಫ್ಲಶಿಂಗ್ ಮೆಡೋಸ್ ನ್ಯೂಯಾರ್ಕ್ ನಲ್ಲಿ ನಡೆಯುತ್ತೆ. ಇದು ಎನರ್ಜೆಟಿಕ್ ಅಟ್ಮಾಸ್ಫಿಯರ್ ಮತ್ತೆ ಪ್ಯಾಷನೇಟ್ ಕ್ರೌಡ್ ಜೊತೆ ಆಗತ್ತೆ. ಇದು ಫಾಸ್ಟ್ ಹಾರ್ಡ್ ಕೋರ್ಟ್ ಅನ್ನ ಫೀಚರ್ ಮಾಡುತ್ತೆ. ನಿಮಗಿಷ್ಟವಾದ ಟೆನ್ನಿಸ್ ಪ್ಲೇಯರ್ ಯಾರು? 1 ವರ್ಷದ ಅವಧಿಯಲ್ಲಿ ಗ್ರ್ಯಾಂಡ್ ಸ್ಲಾಮ್ ಈವೆಂಟ್ಸ್ ಅನ್ನ ಗೆದ್ದಿದ್ದಂತಹ ಆಟಗಾರರು ಯಾರು? ಹಲೋ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ಯಾ? ಹಾಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.